ಪ್ರಮುಖವಾಗಿ ಇವತ್ತು ದೆಹಲಿಗೆ ತಮ್ಮ ಆಗಮನ ಆಗಿರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರ ಯಾವ ವಿಚಾರ ಚರ್ಚೆ ಆಗಿದೆ ಅಂತ ಹೇಳಿ? ಇವತ್ತು ದೆಹಲಿಗೆ ಬಂದದ್ದು ನಮ್ಮ ಇಲಾಖೆಯ ಒಂದು ಕೆಲಸದ ನಿಮಿತ್ತ ನಾನು ದೆಹಲಿಗೆ ಬಂದಿದ್ದೇನೆ. ಹಾಗೆ ನಮ್ಮ ನಾಯಕರಾದಂಥ ಮಾನ್ಯ KC ವೇಣುಗೋಪಾಲ್ಜಿ ಅವರಿಗೆ ಭೇಟಿಯಾಗಿದ್ದೇನೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಮ್ಮ ಇಲಾಖೆಯಲ್ಲಿ ನಾವು ಮಾಡಿದಂಥ ಸಾಧನೆ ಬಗ್ಗೆನೂ ಇವತ್ತು ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಹೀಗಾಗಿ ಇವತ್ತು ಎಲ್ಲರಿಗೆ ಭೇಟಿಯಾಗಿ ಮತ್ತೆ ನನ್ನ ಕ್ಷೇತ್ರಕ್ಕೆ ವಾಪಸ್ ಆಗ್ತಾ ಇದ್ದೇನೆ. ಪ್ರಮುಖವಾದಂಥ ವಿಚಾರ ಏನು ಚರ್ಚೆ ಆಗಿದೆಯಾ ಅಥವಾ ರಾಜಕೀಯ ಸಂಬಂಧಪಟ್ಟಂತೆ ಇಲಾಖಾವಾರು ಹೊರತುಪಡಿಸಿ? ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆಗಳು, ಭಾರತೀಯ ಜನತಾ ಪಕ್ಷ ಯಾವ ರೀತಿಯಲ್ಲಿ ಅವರು ಇವತ್ತು ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ, ವಿನಾಕಾರಣ ಆರೋಪ ಮಾಡಿ ಇವತ್ತು ಸುಳ್ಳು ಆರೋಪಗಳನ್ನು ನಮ್ಮ ನಾಯಕರುಗಳೇ ಮೇಲೆ ಮಾಡುತ್ತಾ ಇವತ್ತು ED CBI ಇವೆಲ್ಲವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತು ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಈ ಥರ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಬೇರೆ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. PM ನರೇಂದ್ರ ಸ್ವಾಮಿ ಆಗಿರ್ಬೋದು, ಆಮೇಲೆ KN ರಾಜಣ್ಣ ಅವರು ಈಗ ಇನ್ನೇನು ಬರ್ತಾರೆ. ನರೇಂದ್ರ ಸ್ವಾಮಿ ಅವರು ಈಗ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ನಮ್ಮ ನಾಯಕರುಗಳಿಗೆ ಭೇಟಿ ಆಗಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ವಿಶೇಷ ಏನಿಲ್ಲ ದೆಹಲಿಗೆ ಬರುವಂಥದ್ದು. KN ರಾಜಣ್ಣ ಅವರು ಹಿರಿಯ ನಾಯಕರಿದ್ದಾರೆ. ಅವರ ಇಲಾಖೆ ಇದೆ, ಬೇರೆ ಬೇರೆ ವಿಚಾರಗಳಿದ್ದಾವೆ. ಅವರು ಎಲ್ಲರಿಗೂ ಮುಕ್ತವಾದಂಥ ಅವಕಾಶ ಇದೆ. ಇವತ್ತು ಅವರು ಗಡ್ಕರಿ ಅವರಿಗೆ ಭೇಟಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳು ಅಪ್ಗ್ರೇಡ್ ಮಾಡುವಂಥದ್ರ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. ಇವತ್ತು ರಸ್ತೆಗಳ ಬಗ್ಗೆ, ಸೇತುವೆಗಳ ಬಗ್ಗೆ, ಇತರ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ನಿರಂತರವಾಗಿ ಇವೆಲ್ಲ ಅಭಿವೃದ್ಧಿ ಕಾಮಗಳು ನಡೀತದೆ, ಬರ್ತಾರೆ, ಸಹಜವಾಗಿದೆ. ಇದಕ್ಕೇನು ವಿಶೇಷ ಅರ್ಥ ಕಲ್ಪಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ.